ಆದ್ರೆ ಇವತ್ತು ಹೇಳ್ತಾ ಇದ್ದಾರೆ ಅಸಾದುದ್ದೀನ್ ಓವೈಸಿ ಅವರು ಬರೆದಿರುವಂತಹ 139 ಪುಟದ ಡಿಸೆಂಟ್ ನೋಟ್ ಅನ್ನ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂತ ಹೇಳಿ. ಇದು ನೋಡಿ ಬಿಜೆಪಿಯ ಹುನ್ನಾರ. ಲಿಬರ್ಹಾನ್ ಕಮಿಷನ್ ವರದಿ ಬಂದಾಗ ಬಾಬ್ರಿ ಮಸೀದಿಯನ್ನ ಕೆಳವಿದ್ದು ಯಾರು ಎಂಬಂತಹ ತನಿಖಾ ವರದಿ ಪಾರ್ಲಿಮೆಂಟಿನ ಮುಂದೆ ಚರ್ಚೆಗೆ ಬಂದಾಗ ಆ ಲಿಬರಾನ್ ಕಮಿಷನ್ನಲ್ಲಿ ಗುರುತಿಸಲಾದಂತಹ ಆರೋಪಿಗಳಿಗೆ ಯಾವ ಶಿಕ್ಷೆ ಕೊಡಬೇಕಂತ ಚರ್ಚೆ ಆಗಲಿಲ್ಲ. ಬದಲಾಗಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದಂತಹ ವಿಚಾರ ಏನಂದ್ರೆ ಲಿಬರ್ಹಾನ್ ಕಮಿಷನ್ ನ ವರದಿ ಮಾಧ್ಯಮಗಳಿಗೆ ಸೋರಿಕೆಯಾಗಿದೆ, ಇದನ್ನ ಸೋರಿಕೆ ಮಾಡಿದವರು ಯಾರು ಅಂತೇಳಿ ಚರ್ಚೆ ಆಯಿತು. ಇದು ಸಂಘ ಪರಿವಾರ ಮತ್ತು ಬಿಜೆಪಿಯ ಷಡ್ಯಂತ್ರ. ಇದನ್ನ ಯಾರು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಕಾಂಗಿಗಳು ಇದನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ ಎದ್ರೆ ಕಾಂಗ್ರೆಸ್, ರಾತ್ರಿ ಆದ್ರೆ ಸಂಘ ಪರಿವಾರದ ಪಡಸಾಲೆಯಲ್ಲಿ ಕೂರೋರು, ಅವರು ಇವರ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳುವಂತಹ ಯಾವುದಾದ್ರೂ ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರ. ಹಾಗಾಗಿ ಈ ಸಮುದಾಯದ ಮುಂದೆ ಬಹಳ ಡೀಪ್ ಆಗಿ, ಬಹಳ ಡೆಪ್ತ್ ಆಗಿ ಎಲ್ಲ ವಿಚಾರಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ.